ಪ್ರಜ್ವಲ್ ರೇವಣ್ಣ ಅನ್ನುವಂಥ ಅಮಾನತು ನಾಟಕ ಮಾಡಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಜೆಡಿಎಸ್ ನ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕೃತ್ಯಗಳನ್ನ ಒಪ್ಪಿಕೊಂಡು ನಾಟಕ ಮಾಡ್ತಿದ್ದಾರೆ. ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಅಂತ ಟ್ವೀಟ್ ಮಾಡಿ ದಳಪತಿಗಳ ವಿರುದ್ಧ ಕಿಡಿಕಾರಿದೆ ಕಾಂಗ್ರೆಸ್. ಉಚ್ಚಾಟನೆ ಮಾಡಬೇಕಾಗಿತ್ತು, ಪ್ರಜ್ವಲ್ನ ವಜಾ ಮಾಡಬೇಕಾಗಿತ್ತು, ಕೇವಲ ಅಮಾನತು ಅನ್ನುವಂಥದ್ದು ಕಣ್ಣರಿಸುವ ತಂತ್ರ ಮಾತ್ರ. A1 ಆರೋಪಿಯಾಗಿರುವಂತಹ ರೇವಣ್ಣ ಅವರ ಬಗ್ಗೆ ಮಾತಿಲ್ಲ ಯಾಕೆ? ಕೇವಲ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಲಾಗಿದೆ. ಹಾಗಾದ್ರೆ ಮಹಿಳೆಯರ ಘನತೆಗಿಂತ ರಾಜಕೀಯವೇ ಶ್ರೇಷ್ಠವಾಯ್ತಾ ಜೆಡಿಎಸ್ ನಾಯಕರಿಗೆ ಅಂತ ಟ್ವೀಟ್ ಮಾಡಿ ಸರಣಿ ಪ್ರಶ್ನೆಗಳನ್ನ ಕೇಳಿದೆ ಕಾಂಗ್ರೆಸ್ ಪಾಳಿಯ ಟ್ವಿಟರ್ ಮೂಲಕ. ಕಾಂಗ್ರೆಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣನ ಕೃತ್ಯಗಳನ್ನ ಒಪ್ಕೊಳ್ತಾನೆ ಜನತಾದಳ ಪ್ರಜ್ವಲ್ ಅಮಾನತು ಅನ್ನುವಂತಹ ನಾಟಕವನ್ನ ಮಾಡ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ದೇ ಆದ್ರೆ ಅಮಾನತು ಮಾಡ್ತಿರ್ಲಿಲ್ಲ, ಉಚ್ಚಾಟನೆ ಮಾಡ್ತಾ ಇದ್ರು. ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು, ವಜಾ ಮಾಡಬೇಕಿತ್ತು. ಇದ್ಯಾವುದನ್ನೂ ಮಾಡದೆ ಕೇವಲ ಅಮಾನತು ಅನ್ನೋದು ಕಣ್ಣೊರೆಸುವ ತಂತ್ರವಷ್ಟೇ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಪ್ರಜ್ವಲ್ ರೇವಣ್ಣ ಅವರ ಹೀನ ಕೃತ್ಯವನ್ನ ಒಪ್ಕೊಳ್ಳೋಕೆ ಇನ್ನೂ ತಯಾರಿಲ್ವಾ? ಅಥವಾ ಆತನ ಕೃತ್ಯವನ್ನ ಸಾಧನೆ ಅನ್ನುವಂತೆ ನೋಡ್ತಾ ಇದೆಯೇ? A2 ಆರೋಪಿಯನ್ನ ಅಮಾನತು ಮಾಡುತ್ತೇವೆ ಎನ್ನುವ ಕುಮಾರಸ್ವಾಮಿ ಅವರು ಇಷ್ಟಕ್ಕೂ A1 ಆರೋಪಿಯಾಗಿರುವ ರೇವಣ್ಣ ಅವರ ಬಗ್ಗೆ ಮಾತೇ ಆಡುವುದಿಲ್ವಲ್ಲ ಯಾಕೆ? ಮಹಿಳೆಯರ ಘನತೆಗಿಂತ ರಾಜಕೀಯವೇ ಶ್ರೇಷ್ಠವಾಯಿತೆ ಅಂತ ಹೇಳಿ ತನ್ನ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಕಾಂಗ್ರೆಸ್ ಪಾಳಿಯ ಜೆಡಿಎಸ್ ನಾಯಕರನ್ನ, ಬಿಜೆಪಿ ನಾಯಕರನ್ನ ಕುಟುಕುವಂತಹ ಕೆಲಸವನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.